ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಮನುಷ್ಯನ್ ನೋಡಿ, ಇವನ್ನ ಗುಂಡಿಟ್ಕೊಲ್ಲಿ ಫಸ್ಟು. ಏನು ಕೈತಾಪತಿ ಮಾಡ್ತಾನೆ ರೋಡಲ್ಲೆಲ್ಲ. ಚೆನ್ನಾಗಿ ಗ್ರೋ ಆಗಿರೋದು ತಗೋ ಅಂತ ಹಾಕೋದೆ ಕೈ ಕುಯ್ಯುತ್ತೆ. ಸಿ ಎಲ್ಲ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಅವ್ರು ರೇಟ್ ಹೇಳ್ತಾ ಇದ್ದಾರೆ. ಒಬ್ರು ನೋಡಿ 200 ಏನದು ಮಶ್ರೂಮ್ ಏನಕ್ಕೆ? ಮುದ್ದೆ ಮಾಡಕ್ಕೆ. ಶೂರ ಮೇಲೆ ನಿಂತಿದ್ದಾನೆ. ಆ ಕಡೆ ಎಲ್ಲ ಪೊದೆ ಪ್ರೇಮಿಗಳು ಆ ಕಡೆ ಹೋಗ್ತಾರೆ. ಏನು ಎಲ್ಲೋದ್ರು ಮಾಮೂಲಿ ತಿನ್ನೋದೆ. ಕೆಮ್ರಾಜ ಕೆಮ್ಮಿದ್ರು ಮಾವಿನಕಾಯಿ ಬೇಕಂತ ಈಸ್ಕೊಂಡು ತಿಂದು ಕೆಮ್ತಾ ಇರೋದು ನೋಡಿ ಅಷ್ಟೇ. ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಿ ದೇರ್ somebody has come into the vlog. ಎಲ್ಲಿ ಹೋಗ್ತಿದ್ದೀವಿ ಇವತ್ತು? ಸುಮ್ಮನೆ ರೌಂಡ್ ಹೊಡಿಯೋಣ ಅಂತ. ಎಲ್ಲಿ ಅಂತ ಇನ್ನೂ ಗೊತ್ತಿಲ್ಲ. ಎಲ್ಲಿ ಅಂತ ಗೊತ್ತಿಲ್ಲ. ಮತ್ತೆ ನನ್ನ ರೆಡಿಯಾಗಿ ನಡಿ ಹೋಗೋಣ ಅಂತ. ನೀನೇ ತಾನೇ ಸುಮ್ಮನೆ ಒಂದು ರೌಂಡ್ ಹೋಗೋಣ ಅಂತ. ಇಲ್ಲ ಸುಳ್ಳು ಹೇಳ್ತಿದ್ದಾರೆ. ಗೊತ್ತಿದೆ ಎಲ್ಲಿ ಹೋಗ್ತಿದ್ದೀವಿ ಅಂತ. ಇವಾಗ ನಾನು ವ್ಲಾಗ್ ಬಂದು ಲಾಲ್ಬಾಗ್ ಅಲ್ಲ ಹೋಗ್ತಾ ಇರೋದು. ಎಸ್ ಓಕೆ, ಲಾಲ್ಬಾಗ್ಗೆ ಲೈಕ್ ಪ್ಲ್ಯಾಂಟ್ಸ್ ಎಲ್ಲ ಪರ್ಚೇಸ್ ಮಾಡೋಣ ಅಂತ. ಔಟ್ಡೋರ್ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ನೋಡ್ಕೊಂಬರೋಣ. ಸೆಟ್ ಆದರೆ ಪರ್ಚೇಸ್ ಮಾಡ್ತೀನಿ. ಸೊ ಇಲ್ಲ ಅಂದರೆ ಖಾಲಿ ಕೈಯಲ್ಲಿ ರಿಟರ್ನ್. ನೋ ಖಾಲಿ ನಾನು ಬಂದಿದ್ದು ಉಂಟಾ? ಒಂದಾದ್ರೂ ತಗೊಂಡ್ಬರ್ತೀನಿ. ನೋಡೋಣ ಹೋಗಿ ಫಸ್ಟ್. ಓಕೆ, ನನ್ಗೆ ಆ್ಯಕ್ಚುಲಿ ರೇಟ್ ಸೆಟ್ ಆದ್ರೇನೆ ನಾನು ಪರ್ಚೇಸ್ ಮಾಡೋದು. ಈಗಲೇ ಹೇಳ್ಬಿಟ್ಟಿದ್ದೀನಿ ಯಶ್ವಂತ್. ಆಮೇಲೆ ನೀನೇ ಪೇ ಮಾಡ್ಬೇಕಪ್ಪ. ನಾನೇ ಯಾಕೆ ಮಾಡ್ಲಿ? ನೀವು ಮನೆಗೆ ನೀನೇ ಮಾಡ್ಬೇಕು. ನೋಡ್ರಾ ಹೆಂಗಿದಾರೆ ಇವರು ಬೇರೆದೆಲ್ಲ. ಓಕೆ ಬನ್ನಿ ಹೋಗೋಣ. ಇವಾಗ ಜಾಸ್ತಿ ಮಾತಾಯ್ತು ಇವ್ರದ್ದು. ಇವ್ರ ಕೈಯಲ್ಲೇ ಸ್ವೈಪ್ ಮಾಡಿಸೋದು, ಅಮೌಂಟ್ ಪೇ ಮಾಡಿಸೋದು ನೋಡಿ. ಅಲ್ಲಿ ನೀವು ನೋಡ್ತಿರಲ್ಲ ಬ್ಲಾಗ್. ಓಕೆ ಕಮ್ ಲೆಟ್ಸ್ ಗೋ. ಬಾಯ್. ಇವಾಗ ಮೆಜೆಸ್ಟಿಕ್ ಹತ್ರ ಹೋಗ್ತಾ ಇದ್ದೀವಿ. ಟ್ರೈನ್ ಕಾಣಿಸ್ತಿದ್ಯಾ? ಟ್ರೈನ್ ಕಾಣಿಸ್ತಿದ್ಯಾ? ಮೇಲ್ಗಡೆ ಟ್ರೈನ್ ಹೋಗ್ತಾ ಇದೆ. ಟಾಟಾ ಮಾಡಿ ಟಾಟಾ. ಏನಿದೆ ಪೀಕ್ ಅವರ್ಸ್, ಇಷ್ಟೊಂದು ರಶ್ ಇದೆ. ಟ್ರಾಫಿಕ್, ಕಾರ್ ಬೇರೆ ರೇವ್ ಮಾಡ್ತಾ ಇದ್ದಾರೆ. ಸೌಂಡ್ ಕೇಳಿಸ್ತೀಯೋ ಅಲ್ವೋ ನಿಮ್ಗೆ ಗೊತ್ತಾಗ್ತಿಲ್ಲ ನನಗೆ. ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಫೈನಲಿ ಬಂದ್ವಿ. ಸೊ ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ. ಯಶವಂತ್ 160 ಚಾರ್ಜ್ ಮಾಡಿದ್ರು ಎಂಟ್ರಿ ಪ್ಲಸ್ ಪಾರ್ಕಿಂಗ್ ಎಲ್ಲ ಸೇರಿ. ಸೊ 4 ವೀಲರಲ್ಲಿ ಬಂದ್ರೆ 160 ಪರ್ ಡೇ. ಏನ್ ಗೊತ್ತಾ, ಸೇಫ್ ಆಗಿರುತ್ತೆ, ಯಾವುದು ಫೈನ್ ಬೀಳಲ್ಲ. ಓಕೆ, ಅಂದ್ರೆ 2%ಗೆ ಪ್ಲಸ್ ಪಾರ್ಕಿಂಗ್ ಎರಡು ಸೇರಿ. ವಾಟ್ ಇಸ್ ದಿಸ್? ನರ್ಸರಿ ಇಲ್ಲೇ ಅನ್ಸುತ್ತೆ. ವಿ ನೀಡ್ ಟು ಕಮ್ ಹಿಯರ್. ಓಕೆ, ಇದೇ ನರ್ಸರಿ, ಲಾಲ್ಬಾಗ್ ಒಳಗಿರೋ ನರ್ಸರಿ. ಸೊ ಏನೇನು ಗಿಡ ಸಿಗುತ್ತೆ ಆಲ್ಮೋಸ್ಟ್ ನೋಡೋಣ. ಎಲ್ಲ ಚೆನ್ನಾಗಿರೋದನ್ನೇ ಎತ್ಕೊಳ್ಳೋಣ. ಮತ್ತೆ ಗೊಬ್ಬರನೂ ಇದೆ, ತಗೊಂಡ್ಬಿಡೋಣ. ಮತ್ತು ಇದು ಗೌರ್ಮೆಂಟ್ದು. ಎಲ್ಲ ಥರದ್ದು ಅವೈಲಬಲ್ ಇದೆ ಅನ್ಸುತ್ತೆ. ಇಲ್ಲೆಲ್ಲ ಗೊಬ್ಬರ, ಮೆಡಿಸಿನ್ಸ್ ಎಲ್ಲ ಇಲ್ಲಿ ಬರುತ್ತೆ. ಸೀಡ್ಸ್ ಎಲ್ಲ ಇಲ್ಲಿರುತ್ತೆ. ಸೊ ಇಲ್ಲಿ ನೋಡು, ಸಾಯಿಲ್ಸು ಇದೆ. ಒಂದು ಬ್ಯಾಗ್ಗೆ ರೆಡ್ ಮಿಕ್ಸ್ 1 ಬ್ಯಾಗ್ 180, ರೆಡ್ ಸಾಯಿಲ್ 100. ಇದು ತಗೊಳ್ಳೋಣ. ಕೋಕೋ ಪೀಟ್ ಎಲ್ಲ ಇದೆ ನೋಡಿ. ಗಿಡ ನೋಡೋಣ ಎಷ್ಟಿದೆ. ಎಲ್ಲ ಥರ ಪ್ಲಾಂಟ್ಸ್ ಇದೆ. ರೇಟ್ ಅಲ್ಲೇ ಬರೆದಿದ್ದಾರೆ ಎಲ್ಲ. ಎಷ್ಟಿದೆ ಬೌಲು? 500. ಸೊ ಈ ಸೈಜ್ 250, ಆಮೇಲೆ ಈ ಸೈಜ್ 150. ಇದು ನೋಡಿ 150 ರುಪೀಸ್ ಅಂತ. ಇದು ಪೂರ್ತಿ ಇದಕ್ಕೆ ಪರವಾಗಿಲ್ಲ. ವಿ ಕ್ಯಾನ್ ಪರ್ಚೇಸ್ ಅಲ್ಲ. ಎರಡು ಕಡ್ಡಿ ನೋಡೋಣ ಬೇರೆ ಏನಿದೆ. ಇದೆಲ್ಲ ಇಂಡೋರ್ ಪ್ಲಾಂಟ್ಸ್ 250, ಇದು 350 ಇದೆ. ಅಲ್ಲೇ ರೇಟ್ಸ್ ಕೂಡ ಹಾಕಿದ್ದಾರೆ. 250. ಎಲ್ಲದ್ರ ಮೇಲೂ ರೇಟ್ಸ್ ಇದೆ. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. 200. ಸೊ ಇದೆಲ್ಲ ಇಂಡೋರ್ ತುಂಬ ಸೆನ್ಸಿಟಿವ್ ಪ್ಲಾಂಟ್ಸ್. ಸಿಕ್ಕಾಬಡೆ ನೀಟಾಗಿ ಇಂಡೋರ್ ಅಂತ ಹೇಳ್ತಾರೆ, ಬಟ್ ಆ್ಯಕ್ಚುಲಾಗಿ ಆಚೆನೇ ಇಡಬೇಕಿದೆಲ್ಲ. ಆಲ್ರೆಡಿ ನಮ್ಮ ಮನೇಲೆಲ್ಲ ಇಟ್ಟು ಎಲ್ಲ ಹಾಳು ಮಾಡಿ. ಇಲ್ಲಿ ನೋಡಿ ಮುಂತ ಕ್ಯೂಟ್. ವಾವ್ ನೈಸ್ ಇಟ್ ಈಸ್. ಇನ್ನೂ ಒಂಥರ ಚೆನ್ನಾಗಿದೆ, ಡಿಫ್ರೆಂಟಾಗಿ.
ಇಟ್ಸ್ 200 ಇದೇನು ದೊಡ್ಡದಾಗುತ್ತಾ? ಗೊತ್ತಿಲ್ಲ, ಕೇಳಬೇಕು. ಇದು ನೋಡಿ, ಇದು ಯಾವುದು 100 ರೂಪೀಸ್ ಇದು. ಆ ಥರ ಇತ್ತಲ್ಲ ಒಂದ್ಸಲಿ ಸ್ಪಾಯ್ಲ್ ಆಯ್ತು. ಇದನ್ನು ನಾವು ತೊಗೊಂಡಿಲ್ಲ. ಇದು ಲಾಸ್ಟಲ್ಲಿ ಇವಾಗ ಬುದ್ಧ ತೊಗೊಂಡಿದ್ದೀವಿ ಗೊತ್ತಾ, ಅಲ್ಲೊಂದು ಯಾವ್ದು ಇದು ನೋಡು, ಅಲೋವೆರಾ ಹೆಂಗಿದೆ. ಹಿಂದೆಗಡೆ ಟೆರಿಕೋಟಾದಿದೆ ಪಾಟ್ಸು. ಹಾಂ ಕೇಳೋಣ ಸುಮ್ಮನೆ ನೋಡಿ, ಎಲ್ಲ ಕ್ಯಾಕ್ಟಸ್ ಕಲರ್ಫುಲ್ ಆಗಿದೆ ಅಲ್ವಾ. ಬಟ್ ಏನು ಗೊತ್ತಾ, ನಿಂಗೆ ಗೊತ್ತು ತಾನೇ, ನಾನು ಒಂದ್ಸಲಿ ತೊಗೊಂಡೆ. ಇದೆಲ್ಲ ತೊಗೊಳಕ್ಕೆ ಬೇಜಾರು, ಒಳಗಡೆ ಇಡೋಕ್ಕಾಗಲ್ಲ, ಆಚೆ ಇಡಬೇಕು. ಸನ್ಲೈಟ್ಗೆ ಹೆಂಗೆ ಮಾಡಿದ್ದಾರೆ ಮೇಲೆ. 400 ಇದಾ ಈ ಬಾನ್ಸಾಯಿ ನೋಡು, ಈ ಬಾನ್ಸಾಯಿ ಎಲ್ಲ 400 ನೈಸ್ ಇಟ್ ಈಸ್. ಚೆನ್ನಾಗಿದೆ ನೋಡು, ಎಲ್ಲಾನು ಇದೆ ಬಾನ್ಸಾಯಿ. ನೋಡಿ, ಚೆನ್ನಾಗಿದೆ. 400 ಇದೆಲ್ಲ, ಇದು 500. ಇದು 500. ಸೊ ಪ್ರತಿಯೊಂದು ಇದೆ ನೋಡಿ. ಇದೆಲ್ಲ ಫ್ಲವರ್ ಸೆಕ್ಷನ್ನು. ಸೊ ನಿಮಗೆ ಒಳ್ಳೆ ಎಲ್ಲ ನೋಡಿ, ತಗೊಳ್ಳೋಣ. ಆ ಎಲ್ಲೋ ಪಾಟ್ ಚೆನ್ನಾಗಿ ಕಾಣುತ್ತೆ. ಎಲ್ಲ ಆಚೆ ಇಡಬೇಕು. ಅದೇ ಆಚೆ ಇಡಬೇಕು. ಇಲ್ಲಿ ನೋಡು, 350 ಇದೆ. ನೀವು ಬಂದರೆ ಇಂಟೀರಿಯರ್ಗೆ ಏನೇನು ಬೇಕೋ ಎಲ್ಲ ಪಿಕ್ ಮಾಡ್ಬೋದು. ಸೊ ಎಲ್ಲ ಅದ್ರ ಮೇಲೆ ರೇಟ್ಸ್ ಇದೆ. ಇದೆಲ್ಲ 350 ಇದು. ಸೊ ಆಚೆ ಕಡೆ ರೋಡ್ ಸೈಡಲ್ಲಿ ಸ್ಟಾಲ್ ಹಾಕೊಂಡು ಮಾಡ್ತಿರ್ತಾರಲ್ಲ, ಕಾಸ್ಟ್ಲಿ ಇದೆ. ಹಾಂ, ಅವರು ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆ ಇದೆ. ನೈಸ್ ಅಲ್ಲ. ಇದೆಷ್ಟಿದೆ ದೊಡ್ಡದು? 2500 ಇದೆ ಇದು. ಬಾಲ್ಕನಿ ಇದೆ. ಇದು ನಿನ್ನೆ ನೋಡಿನಿ. ಸರಿ, ಎಕ್ಸ್ಕ್ಯೂಸ್ ಮೀ. ನಾನು 650 700 ಕೊಟ್ಟು ತಗೊಂಡಿದ್ದೀನಿ. ಜ್ಞಾಪಕ ಇದೆಯಾ? ಅದೇ, ಬಟ್ ಅದು ಸೈಜ್ ದೊಡ್ಡದಿತ್ತು. ಏನು ಇಲ್ಲ, ಸೇಮ್. ಇದು ನೋಡಿ 360. ಇದು ಸೈಜ್ ದೊಡ್ಡದಿದೆ, ಇದು 360. ಹೌದೌದು, ಅದಕ್ಕೆ ಎಷ್ಟೊಂದು ಜನ ಇಲ್ಲಿ ಬಂದು ಪಿಕ್ ಮಾಡೋದು. 400 ಇದೆಲ್ಲ. ಹಾಂ, ಮನೇಲಿರೋ ಥರ ಬಾನ್ಸಾಯಿ. ಓಕೆ, ಕಂಪ್ಲೀಟ್ ಬಾನ್ಸಾಯಿ ಸೆಕ್ಷನ್ ಎಲ್ಲ 1000 2000 ಡಿಪೆಂಡ್ಸ್ ಸೈಜ್ ಮೇಲೆ. ಇದು ನೋಡು 15,000 ಹೆಂಗಿದೆ. ವಾವ್, ನೈಸ್. ಎಷ್ಟು ಇಯರ್ದು ಅಂತ ಇರುತ್ತೆ, ಅದೆಲ್ಲ ಕೇಳಬೇಕಾಗುತ್ತೆ. ಅವ್ರು ಹೇಳ್ತಾರೆ. ಈ ದೊಡ್ಡದಿದೆ ಸೈಜ್, ಅದಕ್ಕೆ ಕಾಸ್ಟ್. ಇದು ಎಷ್ಟು? ನಮ್ಮ ಮನೇಲಿ ಇದೆಲ್ಲ ಸೇಮ್ ಅದೇ ಥರನೇ. ಬಟ್ ನಮ್ಮ ಮನೇಲಿ 500 ಅಂತ. ನಮ್ಮ ಮನೇಲಿ ಇಷ್ಟು ದೊಡ್ಡದಿಲ್ಲ, ಮತ್ತು ಇಷ್ಟು ಗುಂಚಾಗಿ ಬಂದಿಲ್ಲ. ಇದಕ್ಕಿಂತ ಯೂಸ್ ಇತ್ತು ನಮ್ಮದು. ಇವಾಗ ಉದುರೋಗಿದೆ ಪ್ಲಾಂಟ್. ಸೋ ಮೆನಿ ಪ್ಲಾಂಟ್. ಸೊ ಈ ಕಡೆ ಎಲ್ಲ ಬಾನ್ಸಾಯ್ಸ್ ಅಂತ. ಇದು ನೆನಪಿದೆಯಾ ಈ ಗಿಡಗಳು? ಅವಾಗೆಲ್ಲ ರೋಡ್ ಸೈಡಲ್ಲಿ ಮರಗಳು ಇರೋದು. ರೋಡ್ ಸೈಡಲ್ಲಿ ಮರ ಹಾಕೋರು ಆ್ಯಕ್ಚುಲಾಗಿ ಗೌರ್ಮೆಂಟೇನೆ ಇದನ್ನು. ಇವಾಗೆಲ್ಲ ಒಳಗಡೆ ಇಟ್ಟಿದ್ದಾರೆ. ದಾಸವಾಳ ಅದು ನೋಡಿ, ವೈಟ್ ಕಲರ್ ಅಲ್ಲಿ ಇದೆಯಲ್ಲ. ಹಾಂ, ನೋಡಿ ಒಳಗಡೆ ಇಡ್ಬೋದಲ್ಲ. ಇಂಟೀರಿಯರ್ ಮೇಲ್ಗಡೆ ಹ್ಯಾಂಗಿಂಗ್ ಹಾಕ್ಬೋದಲ್ಲ. ಬುದ್ಧ ಮುಂದೆ ಹಿಂಗೆ ಅದು ಪೌಚಲ್ಲಿ ಇಡ್ಬೋದಲ್ಲ ಎದುರುಗಡೆ, ಚೆನ್ನಾಗಿರುತ್ತಲ್ಲ. 200 ಅಂತೆ. ಇಟ್ ಇಸ್ ವರ್ತ್. ಏನು ಗಿಡ ಅಂತ ಗೊತ್ತಾಗಿಲ್ಲ, ಆದರೆ ಚೆನ್ನಾಗಿದೆ. ನೋಡಿ, ಇಲ್ಲೂ ಇದೆ ಆ ಥರ. ಇದು ಬೇರೆ ಬೇರೆ ಥರ ಡಿಫ್ರೆಂಟ್ ಆಗಿ. ಎಲ್ಲೋ ಕಾಸ್ಟ್ ಈ ಥರದ್ದು ಹಾಕಿದ್ರೆ ಚೆನ್ನಾಗಿ. ಇದ್ರ ಹೆಸರೇನು? 150 ಅಂತೆ ನೋಡಿ ಈಚ್. ಏನಿದ್ರ ಹೆಸರು? ಗೊತ್ತಿಲ್ಲ, ಫ್ಲವರ್ ಔಟ್ಡೋರ್ ಅಲ್ವಾ, ಇಡ್ಬೋದಲ್ವಾ. ಯೆಲ್ಲೋ ಕಲರ್ ಇದು ಪಾಟ್ ತೊಗೊಂಡಿದ್ದೀನಲ್ಲ, ಅದಕ್ಕೆ. ಬೇಕಂದರೆ ನೋಡಿ, ಗ್ರೀನ್ ಕಲರ್ ಪಾಟಿಗೆ ಹಾಕ್ಬೋದು, ಚೆನ್ನಾಗಿರುತ್ತೆ. ಅದು 400. ಗ್ರಾಸು ಸಿಗುತ್ತೆ. ಇಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ. ಔಟ್ಸೈಡ್ ಲಾನ್ಗೆಲ್ಲ ಬೇಕು ಅಂದರೆ ಯೂಸ್ ಮಾಡ್ಬೋದು. ನೋಡಿ, ನಾವು ಆರ್ಟಿಫಿಷಿಯಲ್ ಹಾಕೋಬಂದು ರಿಯಲ್ ಗ್ರಾಸ್. ಎಷ್ಟಿದೆ ಅದು? 90 ರೂಪಾಯಿ ಇದಕ್ಕಾ? 90 ರೂಪೀಸ್ ಈಚ್. ನೋಡು, ಬಾನ್ಸಾಯಿ ಥರ ರಿಫ್ಲೆಕ್ಷನ್ಸ್. ಬಟ್ ಎಲೆ ಎಲ್ಲ ನೋಡು, ಲೋಟಸ್ ಬೇರೆ ಬೇರೆ ಥರ. ಹೌದು, ಆಮೇಲೆ ಫ್ಲವರ್. ಆ್ಯಕ್ಚುಲಾಗಿ ಬಾನ್ಸಾಯಿ ಅಲ್ಲ. ಬಾನ್ಸಾಯಿ ಅಲ್ಲ, ಬೇರೆ. ಇವ್ರು ಯಾರೋ ಮನುಷ್ಯನ ತೋರಿಸ್ತೀನಿ ಇವಾಗ. ಏನು ಮಾಡ್ತಿದ್ದಾರೆ? ಏನ್ರಿ ಅದು ಬಚ್ಚಿಕೊಂಡು ಎಳಿತಾ ಇರೋದು? ಗಾಡಿ ಎಳಿತಾ ಇದ್ದಾರೆ. ಇಲ್ಲಿ ಈ ಥರ ಒಂದು ಪ್ರೊವೈಡ್ ಮಾಡ್ತಾರೆ ಗಾಡಿ. ಐಟಮ್ಸ್ ಪಿಕ್ ಮಾಡಿ ಅದರಲ್ಲಿ ಇಟ್ಕೊಂಡು ತೊಗೊಂಡು ಹಿಂಗೆ ಹೋಗ್ಬೋದು. ನಮ್ಗೆ ಯಾವ ಗಿಡ ಬೇಕೋ ಅದನ್ನು ಇಟ್ಕೊಂಡು ಹೋಗ್ಬೋದು. ಇದು ನೋಡು ಎಷ್ಟು ಚಿಕ್ಕದಾಗಿದೆ. ಬೇಡ ಬೇಡ, ಇದು ಎಲ್ಲ ಒಂದೇ ಥರ. ನೋಡಿದ್ರೆ ಎಲ್ಲ ಒಂದೇ ಥರ ನೋಡ್ತೀಯ ಮಮತಾ. ಓಕೆ, ಆಯಿತು. ಎಲೆ ಇದೆ ನೋಡು, ಎಲೆದೆಲೆ ತಗೊಳ್ಳೋಣ. ಬರುತ್ತಾ ಬಿಸಿಲು ಗಿಡನ? ಹೇಗಿದ್ರು ಲಾಸ್ಟ್ ಟೈಮ್ ತೊಗೊಂಡು ವೇಸ್ಟ್ ಆಯಿತು ಅವ್ನಿಗೆ 2 ಗಿಡ. ಎಷ್ಟದು ಅಮೌಂಟ್ ನೋಡು ಫಸ್ಟು? 100 ಅಂತ ಹಾಕಿದ್ದಾರೆ ನೋಡು. ನೋಡಿ, ಇದು ಪಿಕ್ ಮಾಡಿದೆ ಬುದ್ಧ ಹತ್ರ ಇಡೋದಕ್ಕೆ. ಅದೆರಡು ಪಿಕ್ ಮಾಡಿದ್ದೀನಿ. ಅವರು ಎಲೆ ತೊಗೊತಾ ಇದ್ದಾರೆ. ಮುಳ್ಳು ಗಿಡನ ಹಾಕೋವಾಗ ಪ್ರಾಬ್ಲಮ್ ಆಗುತ್ತಲ್ವಾ. ಆದರೆ ಪಾಮ್ ಟ್ರೀ ಥರ ಇದೆ ನೋಡೋದು, ಚೆನ್ನಾಗಿದೆಲ್ಲ. ತಗೋ 2 ಹಾಕೋಣ. ಬೇರೆ ನಾರ್ಮಲ್ ಪಾಟ್. ಔಟ್ಸೈಡ್ ಹಾಕ್ಬೇಕಿದು. ಔಟ್ಸೈಡೇ ಚೆನ್ನಾಗಿರುತ್ತೆ. ಯಾರು ಇದು 80 ರೂಪೀಸ್ ಏನೋ ಇತ್ತು ನೋಡಿ ಇಲ್ಲಿ ಫ್ರಂಟಲ್ಲಿ. ನೋಡು, ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಚೆನ್ನಾಗೂ ಕಾಣುತ್ತೆ. 150. ಯೆಲ್ಲೋ ಪಾಟ್, ಗ್ರೀನ್ ಪಾಟ್ಗೆ ಹಾಕಿದ್ದು. ನಾನು ಫ್ಲವರ್ ಇರೋದು ತೊಗೊಳ್ಳೋಣ ಅಂದ್ಕೊಂಡೆ ಈ ಸಲ. ಏನಂತ್ಯಾ? ಇಲ್ಲ, ಈ ಥರದ್ದೇ ತೊಗೊಳ್ಳೋಣ. ನೋಡೋಣ ಬಾ. ಬೇಕಾದರೆ ಬಂದು ಪಿಕ್ ಮಾಡ್ಬೋದು. ನಮಗೇನು ದೂರ ಇಲ್ಲ ಲಾಲ್ಬಾಗೆಲ್ಲ.
ನಂಗೆ ಇದು ಇಷ್ಟ ಆಯಿತು. ಯಾಕೆ ಬೇಡ ಅಂದೆ? ಪಾಮ್ ಟ್ರೀ ಹಾಕ್ಬೋದಿದು. ಹಾಂ ತಗೋ 2 ಚೆನ್ನಾಗಿ ಗ್ರೋ ಆಗಿರೋದು ತಗೋ. ಅಂತ ಹಾಕದೆ ಕೈ ಕೊಯ್ಯುತ್ತೆ. ಸಿ ಈ ಥರ ಇದ್ದರೆ ಹೆಂಗಪ್ಪ ನಾನು ಗಾರ್ಡನಿಂಗ್ ಮಾಡಲಿ? ಸೊ ಒಂದಷ್ಟು ಫ್ಲವರ್ ಇರೋದೇ ಆಲ್ಮೋಸ್ಟ್ ಪಿಕ್ ಮಾಡಿದೆ. ಯಾವಾಗ ಪ್ಲೈನ್ ಆಗ್ತಿದ್ವಿ ಅಲ್ವಾ ಇಷ್ಟೊಂದು ನಾವು ಗಾರ್ಡನಿಂಗಿಗೆ. ಇಲ್ಲಿ ಅದನ್ನು ಕೇಳೋಣ, ರೇಟ್ಸ್ ಕೇಳಿ ಎತ್ತಿಡೋಣ. ಬೇಡ ಅಂದರೆ ವಿ ವಿಲ್ ರಿಮೂವ್ ಇಟ್. ಓಕೆ, ಇಷ್ಟು ಪಿಕ್ ಮಾಡಿದ್ದೀನಿ. ನೋಡೋಣ, ಅವ್ರು ಬಿಲ್ಲಿಂಗ್ ಮಾಡೋರು ಅಲ್ಲಿದ್ದಾರೆ. ಅಲ್ಲೇ ಹೋಗೋಣ ಯಶು? ಅಲ್ಲಿದ್ದಾರೆ ನೋಡೋರು. ಸೊ ಗಾಡಿ ತೊಗೊಂಡು ಹೋಗಿ ಯಶವಂತ್ ಅವರೇ. ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಅಲ್ಲೊಬ್ಬರು ಬಿಲ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರ ಹತ್ರನೇ ಕೇಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಅವ್ರು ರೇಟ್ ಹೇಳ್ತಾ ಇದ್ದಾರೆ, ಒಬ್ಬರು ನೋಟ್ ಮಾಡಿಕೊಂಡು ಬಿಲ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ನಿಮಗೆ ಟೆರಿಕೋಟಾದು ಪಾಟ್ಸ್ ಅವೈಲಬಲ್ ಇದೆ. ಕೆಲವರು ಗಾರ್ಡನಿಂಗ್ ನೋಡಿ 150, 200 ಅಂತಿದೆ ಬೌಲ್. ನೋಡಿ ಬಾನ್ಸಾಯಿಗೆ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ನೋಡಿ ಎಷ್ಟೊಂದಿದೆ ವೆರೈಟಿ. 350, 150, 210 ಇದೆ, 100 ಇದೆ, ಕೆಲವೆಲ್ಲ 100 ಇದೆ. ಇದು ಪಾಟ್ಸ್ ಚೆನ್ನಾಗಿದೆ. ಸೊ ನೋಡಿ ಇದು ಆಮೇದು ಎಷ್ಟಿದೆ? ಆಮೇದು ಆಮೇಲೆ ನೀರಲ್ಲಿ ಇಡಬೇಕು. ಹಾಂ ಅದೇ ಎಷ್ಟಿದೆ ಅಮೌಂಟು? ಏನು ಹಾಕೇ ಇಲ್ಲ. 350 ಇದೆ. 350. ಇದು ಬಾನ್ಸಾಯಿ ಇಡೋದು 400. ಅಲ್ಲಿ ಯಾವುದೋ 200 ನೋಡ ಮುಂದೆ ಮುಂದೆ ಎಷ್ಟೊಂದು ವೆರೈಟಿ ಕುಡಿಯೋಕೆ ನೋಡಿ. ಇದ್ರಲ್ಲಿ ಕುಡಿ. ಅಲ್ಲ ಅದರಲ್ಲೂ ಪಾಟ್ ಹಾಕಿರ್ತಾರೆ. ಟೀ ಕುಡಿಯೋದು ಪಾಟ್ ಮೈ ಗಾಡ್, ದಿಸ್ ಬಾಯ್ಸ್. ನೋಡಿ ಇದು ಸ್ನ್ಯಾಕ್ಸ್ಗೆ. ನೀನು ಎಜುಕೇಟ್ ಮಾಡ್ತಾ ಇದೀಯಾ? ರಾಂಗ್ ಇನ್ಫಾರ್ಮೇಶನ್. ಸಾಂಬಾರ್ಗೆ. ಗಾಡ್, ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಬಾನ್ಸಾಯಿ ಇಡೋದಕ್ಕೆ. ಕ್ಯೂಟಾಗಿ 100 ರೂಪೀಸ್ ಅಂತ. ಇದು ಬಾನ್ಸಾಯಿ ಚಿಕ್ಕದು ತಗೊಂಡ್ರೆ ಇಡೋದಕ್ಕೆ. ರಸಮ್ಗೆ ಇದೆಲ್ಲ ನೀರು ಸ್ಟೋರ್ ಮಾಡಕ್ಕೆ. ನೋಡಿ ನೀರು ಸ್ಟೋರ್ ಮಾಡಕ್ಕಂತ ಇದೆಲ್ಲ ಪಾಟ್ಸ್. ಏನ್ರಿ ಇವರು ನಿಮಗೆ ಎಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಇವರು. ಸಿ ದಿಸ್ ಒನ್, ಈ ಬೌಲು 200 ಅಂತಿದೆ. ಕೆಲವೊಂದೆಲ್ಲ ದೊಡ್ಡದು ನೋಡಿ 150 ಎಲ್ಲ ಇದೆ. ಅದು ನೆಕ್ಸ್ಟ್ ಟೈಮ್ ಬಂದಾಗ ಪಿಕ್ ಮಾಡೋಣ, ಸ್ವಲ್ಪ ವೆರೈಟಿ ಇರೋ ಅಂಥದ್ದು. ಇದೆಷ್ಟು? 200. ಸರಿ ಬನ್ನಿ ಹೋಗೋಣ. ನೋಡಿ ಮಶ್ರೂಮ್ ಥರ ಎಷ್ಟು ಕ್ಯೂಟಾಗಿದೆ ಅದು. ಎಷ್ಟು? ಏನಕ್ಕಿದು ಮಶ್ರೂಮ್ದು? 200. ಏನದು ಮಶ್ರೂಮ್ ಏನಕ್ಕೆ? ಮುದ್ದೆ ಮಾಡಕ್ಕೆ. ಸೀರಿಯಸ್ ಆಗು, ಇಲ್ಲ ಹಾಕ್ಬಿಟ್ಟು ಕೊಟ್ಟಿರೋ ಮುದ್ದೆ ಮಾಡಕ್ಕೆ. ಮುದ್ದೆ ಮಾಡೋದಕ್ಕಂತೆ. 450 ಇದೆ, ಚೆನ್ನಾಗಿದೆ. ದಿಸ್ ಇಸ್ 400. ಚೆನ್ನಾಗಿದೆ ನೋಡಿ. ಇದೆಲ್ಲ ಚಿಕ್ಕ ಚಿಕ್ಕ ಬಾನ್ಸಾಯಿ ಇಡೋದಕ್ಕೆ ಕ್ಯೂಟಾಗಿದೆ. ಹ್ಞೂ ಇದೆಲ್ಲ ಏನು ಮೊಸರಿಗೆ ಅದಕ್ಕೆ? ಮೊಸರು ಕಡಿಯೋದು, ಮೊಸರು ಇಡೋದಕ್ಕೆ. ಸ್ಟ್ಯಾಂಡ್ ನೋಡಿ ಚೆನ್ನಾಗಿದೆ. ಮೊನ್ನೆ ಹಿಂಗೆ ಕುತ್ಕೊಂಡು ಇದ್ರ ಮೇಲೆ ಊಟ ಮಾಡೋಕ್ಕೆ. ಡೈನಿಂಗ್ ಟೇಬಲ್. ಎಸ್. ಇವ್ರ ಮಾತು ಕೇಳಿ ನೀವೇನಾದರೂ ತೊಗೊಂಡ್ರೆ ಅಷ್ಟೇ. ಬನ್ನಿ ಹೋಗೋಣ. ನನಗಿದಿಷ್ಟ. ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ಎಷ್ಟೊಂದು ಸಲ ಬಂದಿದ್ದೀವಿ ಬಟ್ ಅಲ್ಲಿ ಹೋಗಿಲ್ಲ ಅಲ್ಲ. ಹೌದು, ಒಂದು ಸತಿಗೂ ಮೇಲೆ ಬಂದಿಲ್ಲ. ಗಿಡ ಎಲ್ಲ ಪರ್ಚೇಸ್ ಆಯಿತು. ಸುಮ್ಮನೆ ಒಂದು ರೌಂಡ್ ಹೊಡೆಯೋಣ ಅಂದ್ಬಿಟ್ಟು ಇಲ್ಲಿ ನೋಡಿ ಮೇಲ್ಗಡೆ ಒಂದು ಸತಿಗೂ ಬಂದಿಲ್ಲ. ಇಲ್ಲಿ ಅಲ್ಲೇನು ಟೆಂಪಲ್ ಬೇರೆ ಇದೆ. ಓಪನ್ ಇದೆಯೋ ಕ್ಲೋಸ್ ಇದೆಯೋ ಗೊತ್ತಿಲ್ಲ, ನೋಡೋಣ. ಬ್ಯಾಂಗ್ಳೂರು ಸಿಟಿ ಸೆಂಟರಲ್ಲಿ ಇಷ್ಟು ಯೂಜ್ ಪ್ರಾಪರ್ಟಿ ಗಾರ್ಡನ್ಗೆ ಅಂತ ಇರೋದು ರಿಯಲಿ ಗುಡ್ ಅಲ್ವಾ? ಬಟ್ ಎಷ್ಟು ಪೀಸ್ ಆಗಿದೆ ನೋಡು. ಈಚ್ ಕಡೆ ಟ್ರಾಫಿಕ್ಕು, ಇಲ್ಲಿ ಆ ಕಡೆ ಟ್ರಾಫಿಕ್ ಅಷ್ಟಿದೆ. ನಿಮಗೆ ಪಕ್ಷಿ ಸೌಂಡು, ಯು ಕ್ಯಾನ್ ಹಿಯರ್ ದಟ್. ಎಲ್ಲ ಫನ್ ಮಾಡ್ತಿದ್ದಾರೆ ರೀಲ್ಸ್ ಮಾಡ್ಕೊಂಡಿಲ್ಲಿ. ಹೆವಿ ಪರ್ಫಾರ್ಮೆನ್ಸು, ಡ್ಯಾನ್ಸು. ಆ ಕಡೆ ಎಲ್ಲ ಪೊದೆ ಪ್ರೇಮಿಗಳು ಆ ಕಡೆ ಹೋಗ್ತಾರೆ. ಹ್ಞೂ, ನೋಡು ಎಷ್ಟು ಜನ ಇದ್ದಾರೆ, ಹೋಗ್ತಿದ್ದಾರೆ. ನಮ್ಮ ತಪ್ಪು ಕಲ್ಪನೆ. ಟೆಂಪಲ್ ಅಲ್ಲ, ಸುಮ್ಮನೆ ಗೋಪುರ ಥರ ಏನಾಗ್ತದೆ ಅಲ್ಲಿ ತೋರಿಸಿ. ಟ್ರಾಫಿಕ್ ನೋಡಿ, ಬ್ಯಾಂಗ್ಳೂರ್ ಟ್ರಾಫಿಕ್ ಅಂತ ಕಾಣಿಸ್ತಿದೆ. ಕಾಣಿಸಲ್ಲ ಅನ್ಸುತ್ತೆ ಸರಿಯಾಗಿ ಪೂರ್ತಿ. ಇದು ಎಷ್ಟು ಪ್ರಾಪರ್ಟಿ ಇದೆ, ಕಣ್ಣು ಅಳ್ತಷ್ಟು ಇದೆ. ಸೀರಿಯಸ್ಲಿ ವಾಕಿಂಗಿಗೆಲ್ಲ ಸಹ ಅದಕ್ಕೆ ವಾಕಿಂಗ್ ಬರೋದು. ಅದಕ್ಕೆ ತುಂಬ ಜನ ವಾಕ್ ಬರ್ತಾರೆ. ಎಷ್ಟೊಂದು ಜನ. ನಾವು ಈವ್ನಿಂಗ್ಸಲ್ಲಿ ಬ್ಯುಸಿ, ಬರೋದಕ್ಕೆ ಆಗಲ್ಲ. ಈವ್ನಿಂಗ್ಸ್ ಅಂತ ಇದೆ ಅನ್ಸುತ್ತೆ ಫಸ್ಟ್ ಟೈಮ್. ಇದನ್ನ ಆ್ಯಕ್ಚುಲಿ ಪೂರ್ತಿ ನೋಡಬೇಕಂದ್ರೆ ಎಂಡ್ ಟು ಎಂಡ್ ನೋಡಬೇಕಂದ್ರೆ ಎಷ್ಟೋ ಟೈಮ್ ಬೇಕು, ಅರ್ಧ ದಿವಸ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ಎಲ್ಲೋ ಲೇಕ್ ಬೇರೆ ಇದೆ. ಹೌದಾ?
ಅದು ಆ ಕಡೆ ಯಾವುದೋ ಗೇಟಲ್ಲಿ ಇರೋದು. ಅಂದ್ರೆ ಇಲ್ಲಿ 3 ಗೇಟ್ಸ್ ಇದೆ ಅಂತ ಹೇಳಿದ್ರು. 3 ನೋ 4 3 ಏನೋ ಇದೆ. 3 ನೋ 4 ಗೇಟ್ಸ್ ನಮಗೂ ಐಡಿಯಾ ಇಲ್ಲ. ಬಟ್ ನಾವು ಜಸ್ಟ್ ಗಾರ್ಡನ್ ಇದು ಬರುತ್ತಲ್ಲ ಏನು ನರ್ಸರಿ ಅಲ್ಲ ನರ್ಸರಿಗೆ ಬಂದಿದ್ದೀವಿ ಇವತ್ತು. ಬಟ್ ಶೋಗೆ ಬರ್ತೀವಲ್ಲ ಫ್ಲವರ್ ಶೋ ಇದು ಆಗಸ್ಟ್ ನವೆಂಬರ್ ಆಗಸ್ಟ್ ಟೈಮಲ್ಲೇ ವಿ ವಿಲ್ ಬಿ ಕಮಿಂಗ್. ಅದು ಆ್ಯಕ್ಚುಲಿ ಲಾಸ್ಟ್ ಟ್ರಿಪ್ ಅವಾಗೂ ಅಷ್ಟೇ ಏನು ಬಂದು ಸುಮ್ಮನೆ ಹಿಂಗೆ ಗ್ಲಾಸ್ ಹೌಸ್ವರೆಗೂ ಬರ್ತೀವಿ. ಅಲ್ಲಿ ಏನು ರೆಡಿ ಇದೆ ಅದು ನೋಡ್ಕೊಂಡು ಹಂಗೆ ಅಲ್ಲಿ ಇಲ್ಲಿ ಸುಮ್ಮನೆ ಒಂದಷ್ಟು ಇದರಲ್ಲಿ ಡಿಸ್ಟೆನ್ಸಲ್ಲಿ ಹೋಗ್ಬಿಡ್ತಾ ಇದ್ವಿ. ಬಟ್ ತುಂಬ ರಶ್ ಇರುತ್ತೆ ಆ ಟೈಮು ನಿಮಗೆ. ಬಟ್ ಇವಾಗ ಸ್ವಲ್ಪ ಪೀಸ್ ಇದೆ, ಜನನೂ ಇದ್ದಾರೆ ನೋಡಿ, ಕ್ರೌಡ್ ಕಾಣಿಸ್ತಿದ್ದಾರೆ. ಚೆನ್ನಾಗಿದೆ, ಒಂಥರ ಪೀಸ್ ಆಗಿದೆ. ಕ್ಲೈಮೇಟ್ ಇವತ್ತು ಒಂಥರ ಫುಲ್ ಬ್ಯಾಂಗ್ಳೂರ್. ಇಲ್ಲಿ ಸಿಟಿ ಸೆಂಟರಲ್ಲಿ ವಿತೌಟ್ ಟ್ರಾಫಿಕ್ ಸೌಂಡ್ ನೆಮ್ಮದಿ ಜೀವನ ಆಗಿರು. ಯಶ್ವಂತ್ ಏನು ಮಾಡ್ತಾ ಇದೆಯಾ? ಏನು ಎಲ್ಲೋದ್ರು ಮಾಮೂಲಿ ತಿನ್ನೋದೆ. ತಿಂತಾ ಇದ್ದೀವಿ ಬೇಲ್ಪುರಿ ಅಂತೆ. ತೊಗೊಂಡ್ಬಿಟ್ಟಿದ್ದೀವಿ ತಿನ್ನಕ್ಕೆ. ಅವಾಗಿಂದ ಸರ್ಕಸ್ ಮಾಡ್ತೀವಿ. ಬೇಲಾಯಿತು, ಕೆಮ್ಮಿದ್ರು ಮಾವಿನಕಾಯಿ, ನೆಕ್ಸ್ಟ್ ಜೋಳ. 6 ಗಂಟೆ. ಓಕೆ ಲೆಟ್ಸ್ ಗೋ ಹೊರಡೋಣ. 6 ಗಂಟೆ ಆಗ್ತಿದೆ. ಫುಲ್ ಕತ್ಲು, ಫುಲ್ ಎಲ್ಲ ಇಲ್ಲ. ನಾವು ಬೆಳಗ್ಗೆ ಪ್ಲಾನ್ ಮಾಡಿದ್ದು, ಇವಾಗ ಸಂಜೆಗೆ ಓಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇವಾಗ ಗಿಡನೂ ತಗೊಂಡಾಗಿದೆ. ಮನೆ ಕೆಲಸ ಅಡುಗೆ ಎಲ್ಲ ಮಾಡಿ ಬರೋಷ್ಟೊತ್ತಿಗಾಯ್ತಾ ಮತ್ತೆ ತುಂಬ ಹೊತ್ತು. ಬಟ್ ನನ್ಗೆ ಅನ್ಸಿದ್ದು ಲಾಲ್ಬಾಗಲ್ಲಿ ನೀವೇನಾದರೂ ಗಾರ್ಡನಿಂಗ್ ಇಷ್ಟ ಇರೋರು ತುಂಬ ಸಸ್ತಾ ಇದರಲ್ಲಿ ಅಮೌಂಟಲ್ಲಿ ನಿಮಗೆ ಚೆನ್ನಾಗಿ ಒಳ್ಳೊಳ್ಳೆ ಗಿಡ ಸಿಗುತ್ತೆ. ಬನ್ನಿ ಪರ್ಚೇಸ್ ಮಾಡಿ. ನಾನು ಆಲ್ಮೋಸ್ಟ್ ವ್ಲಾಗಲ್ಲಿ ಏನೇನಾಗುತ್ತೆ ಸಾಧ್ಯ ಅಷ್ಟು ತೋರಿಸಿದ್ದೀವಿ. ಕರೆಕ್ಟಾ ಯಶ್ವಂತ್? ಎಸ್, ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ. ಮತ್ತು ನಿಮ್ಗೆ ಇದು ಮಡ್ಕ ಅದೆಲ್ಲ ತುಂಬ ಚೆನ್ನಾಗಿದೆ, ಅಂದರೆ ಪಾಟ್ ಅದೆಲ್ಲನೂ ಚೆನ್ನಾಗಿದೆ. ಬನ್ನಿ, ನೀವು ಟೈಮ್ ಸ್ಪೆಂಡ್ ಮಾಡ್ದಂಗೂ ಇರುತ್ತೆ ಒಂದು ಕಾಮ್ ಪ್ಲೇಸಲ್ಲಿ. ಮತ್ತು ನಿಮಗೆ ಗಾರ್ಡನಿಂಗ್ ಇಂಟ್ರೆಸ್ಟ್ ಇರೋರಿಗೆ ಗಾರ್ಡನಿಂಗು ತುಂಬ ಇಷ್ಟ ಆಗುತ್ತೆ. ಒಂದೊಂದು ಡಿಫ್ರೆಂಟ್ ಆಗಿ ಆಕ್ಚುಲಿ ಗೌರ್ಮೆಂಟ್ ಇಂದ ನಡೆಸ್ತಿರೋದು. ಸೊ ಒಳ್ಳೆ ಪ್ರೈಸ್ಗೆ ಕೊಡ್ತಿದ್ದಾರೆ. ಹೌದು. ಸೊ ರೋಡ್ ಸೈಡ್ ಎಲ್ಲ ತಗೊಳೋದಕ್ಕಿಂತ ಎಕ್ಸ್ಕ್ಯೂಸ್ ಮೀ ಇಲ್ಲಿ ಬಂದು ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈ ಕೆಮ್ರಾಜ ಏನು ಹೇಳಿದ್ರು ಅದನ್ನ ಫಾಲೋ ಮಾಡಿ ಕೆಂಬರ್ಸ್ಕೊಳ್ಳಿ ನೀವು. ಇಲ್ಲ ಇಲ್ಲ ಇಲ್ಲ, ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಒಳ್ಳೊಳ್ಳೆ ಗಿಡ ಪಿಕ್ ಮಾಡಿದೆ. ಔಟ್ಸೈಡ್ ತುಂಬ ಕಾಸ್ಟ್ಲಿ ಇರುತ್ತೆ, ಬಟ್ ಇಲ್ಲಿ ವರ್ತ್ ಇದೆ. ಸೊ ನೆಕ್ಸ್ಟು ನನ್ನ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನ, ಇಲ್ಲ ಅಂದರೆ ಗಾರ್ಡನಿಂಗ್ ಮಾಡೋ ದಿವಸನೇ ಗಾರ್ಡನಿಂಗ್ ತೋರಿಸೋಣ ಅಷ್ಟೇ. ಅಲ್ಲಿ ಗಂಟ ಬಾಯ್. ಹಾಂ, ಈ ಬ್ಲಾಗ್ ಕಂಟಿನ್ಯೂಟಿ ಆಗುತ್ತಾ ಅನ್ನೋದು ಗೊತ್ತಿಲ್ಲ. ಇಲ್ಲ ಇದನ್ನ ಫಸ್ಟ್ ಹಾಕಿ ಆಮೇಲೆ ಅದನ್ನ ಹಾಕ್ತೀನ, ನನಗೆ ಅದು ಗೊತ್ತಿಲ್ಲ, ಐಡಿಯಾ ಇಲ್ಲ. ಸೊ ಸದ್ಯಕ್ಕೆ ಬಾಯ್.